ಯಕ್ಕಾ ಸಿನಿಮಾದ ಫಸ್ಟ್ ಸಿಂಗಲ್ ಬಿಡುಗಡೆಗೆ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗ ಆಲ್ರೆಡಿ ಎಲ್ಲಾ ಕಡೆ ಗುನ್ನೀಸ್ ಕಟ್, ಚಬ್ಬೀಸ್ ಕಟ್, ಯಕ್ಕಾ ಮರ ಅಂತ ವರ್ಡ್ಗಳು ಸಾಕಷ್ಟು ಟ್ರೆಂಡ್ ಆಗ್ತದೆ. ಸೊ ಈ ಸಾಂಗಿನ ಬಗ್ಗೆ, ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತನಾಡೋಕೆ ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆಗಿದ್ರೆ. ಕಾರ್ತಿಕ್ ಗೌಡ್ರು, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಎಸ್, ಈಗ ಆಲ್ರೆಡಿ ಗುನ್ನೀಸ್ ಕಟ್ಟು, ಚಬ್ಬೀಸ್ ಕಟ್ಟು ಎಲ್ಲ ಕಡೆ ಇದೇ ವರ್ಡ್ ಟ್ರೆಂಡ್ ಆಗ್ತಾ ಇದೆ. ಸೊ ಒಂದು ಸಿನಿಮಾಗೆ ಸಿಗ್ತಾ ಇರುವಂತ ಮೊದಲ ಒಂದು ಗೆಲುವು ಅಂತಂದ್ರೆ ಅದೇ. ಯಾಕಂದ್ರೆ ಸಿನಿಮಾದ ಕಂಟೆಂಟ್ ಆಗ್ಲಿ, ಆ ಗ್ಲಿಮ್ಸ್ಗಳಾಗ್ಲಿ ಜನ ಮಾತಾಡ್ಬೇಕು, ಆ ಥರದೊಂದು ಆಗಿದೆ ಈ ಸಿನಿಮಾಗೆ ಅಂತ. ಫಸ್ಟ್ ನಮ್ಗೆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಕ್ಕ ಅಂತ ಟೈಟಲ್ ಇಟ್ಟಾಗ್ಲೇ ಅದನ್ನ ರಿಜಿಸ್ಟರ್ ಮಾಡಿಸೋದು ಇವತ್ತು ತುಂಬಾ ಕಷ್ಟ ಆಗಿದೆ. ಪಬ್ಲಿಸಿಟಿ ಅದನ್ನ ನೀವು ನೋಡ್ತಾ ಇದ್ರೆ ಎಷ್ಟೊಂದು ಸಿನಿಮಾಗಳು ಪಾಪ ಚೆನ್ನಾಗಿದೆ, ಬರ್ತಿದೆ, ಅಂದ್ರೆ ಜನಕ್ಕೆ ಗೊತ್ತಾಗ್ದಂಗೆ ಹೋಗ್ತಿದೆ. ಎಲ್ಲೋ ಪೊಸಿಷನಿಂಗ್ ಅಲ್ಲಿ ನಾವು ತುಂಬಾ ಮುಂಚೆ ಏನ್ ಸ್ಟ್ರೆಸ್ ಮಾಡ್ತಿದ್ದೆ ಅದು ಫೇಲ್ ಆಗ್ತದೆ. ಸೊ ಫಸ್ಟ್ ಒಂದು ನಮ್ಗೆ ಚರಣ್ ರಾಜ್ ಇದ್ದಾಗ ಸಾಂಗ್ ಅಲ್ಲಿ ಯಾಕೆ ಒಂದು ಸಾಂಗ್ ಅಥವಾ ಬಿಟ್ಟಲ್ಲಿ ನಾವು ಯಾಕೆ ಅದನ್ನ ರಿಜಿಸ್ಟರ್ ಮಾಡಬಾರ್ದು ಅನ್ನೋದು ಒಂದು ಐಡಿಯಾ ಇದ್ದಿದ್ದು. ಕರೆಕ್ಟ್ ಆಗಿ ಅದೊಂದು ಸಿಕ್ತು. ಅಂಡ್ ಎಕ್ಕ ಅನ್ನೋದು ಅವ್ನಿಗೆ ಏನಕ್ಕೆ ಹೀರೋಗೆ ಎಕ್ಕ ಅಂತ ಹೇಳ್ತಾರೆ. ಅಂಡ್ ಆಬ್ವಿಯಸ್ಲಿ ಅದನ್ನ ಕಾರ್ಡಲ್ಲಿ ಏಸ್ ಅಂತ ಅನ್ನೋದನ್ನೇ ಎಕ್ಕ ಅಂತ ಅನ್ನೋದು. ಆಮೇಲೆ ಟಾಪ್ ಆಫ್ ಆಲ್ ರಾಜನ್ ಕಾಪಾಡೋನು ಅನ್ನೋದು ಒಂದು ಅರ್ಥ ಆಕ್ಚುಲಿ. ಸೊ ಅದೆಲ್ಲ ಬಂದಾಗ ಅಂದ್ರೆ ಕಾರ್ಡ್ಸ್ ಆಟ ಆಡೋದವ್ರಿಗೆ ಕಿಂಗ್ಗಿಂತ ದೊಡ್ಡದು ಇರೋದು ಏಸ್, ಎಕ್ಕ ಅಂತ. ಕಾರ್ಡ್ಸ್ ಅಲ್ಲಿ ಯೂಸ್ ಮಾಡೋ ಈ ಲೋಕಲ್ ಟರ್ಮ್ಸ್ ನೀವು ನೋಡಿದ್ರೆ, ಒಂದ್ ಕಾರ್ಡ್ ಬಿಟ್ರೆ ಪತ್ತಡು, ಎರಡನೇ ಕಾರ್ಡ್ ಬಿಟ್ರೆ ಇದನ್ನ ಅಂತ ಅಂದ್ಬಿಟ್ಟು, ಆಮೇಲೆ ಹೊಡಿ 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 ಚೂಟ್ ಅಂತ ಅನ್ನೋದು, ಅದೆಲ್ಲ ಕಾರ್ಡ್ಸ್ ಅಲ್ಲಿ ಅಂದರ್ಬಾರ್ ಆಟೋದಲ್ಲಿ ಬಿಟ್ರು. ಅದನ್ನೆಲ್ಲ ಇಟ್ಕೊಂಡು ಕೆಲವು ಪದಗಳು ಅದನ್ನ ಇಟ್ಕೊಂಡು ಅದ್ ಜೊತೆಗೆ ಫಿಲ್ಲರ್ಸ್ ಆಗಿ ಬೇರೆ ಸಿನಿಮಾದಲ್ಲಿ ಆ ಸನ್ನಿವೇಶಕ್ಕೆ ಏನು ನಾವು ಡಿಫೈನ್ ಮಾಡ್ತೀವಿ ಅದನ್ನೆಲ್ಲ ಬೇರೆ ವರ್ಡ್ಸ್ ಇಟ್ಕೊಂಡು ಮಾಡಿದ್ರು. ಸೊ ಆ ರಿಜಿಸ್ಟರ್ ಆಗಿದೆ. ಎಲ್ಲವರೆಗೆ ಗಿನ್ನಿಸ್ ಕಟ್ಟು, ಚಬ್ಬೀಸ್ ಕಟ್ಟು ಅಂತಾರೆ, ಅದೊಂದು ರಿಜಿಸ್ಟರ್ ಆಗಿದೆ. ಸೊ ನಮ್ಗೆ ಆ ಹಾಡಿಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಇದೆ. ಆಮೇಲೆ ಅದು ಫುಲ್ ಸಾಂಗ್ ಇದೆ. ಸೊ ಅದನ್ನ ಅಪ್ಪು ಸರ್ ಹುಟ್ಟುಹಬ್ಬಕ್ಕೋಸ್ಕರ ಫಸ್ಟ್ ಪ್ಲಾನ್ ಮಾಡಿದ್ವಿ ನಾವು. ಸಿನಿಮಾ ಸ್ಟಾರ್ಟ್ ಆಗಿದ್ದ ದಿನಾನೇ ಮಾರ್ಕೆಟಿಂಗ್ ಯಾವತ್ತಿಂದ ಸ್ಟಾರ್ಟ್ ಮಾಡ್ಬೇಕು, ಇವ್ರ ಬರ್ತ್ಡೇ, ಅಣ್ಣ ಬಾಸ್ ಅವ್ರ ಬರ್ತ್ಡೇ, ಅಪ್ಪು ಸರ್ ಅವ್ರ ಬರ್ತ್ಡೇ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇದೆ. ಅದೇ ತರ ಕರೆಕ್ಟ್ ಟೈಮ್ಗೆ ನಾವು ಮಾಡಿದೀವಿ ಅನ್ನೋ ಒಂದು ಖುಷಿ ಇದೆ. ಅಂಡ್ ಆಲ್ರೆಡಿ ಜನ ಗ್ರೂವ್ಗೆ ಇಷ್ಟಪಟ್ಟವ್ರು, ಇಡೀ ಸಾಂಗ್ ಇಷ್ಟಪಡ್ತಾರೆ ಅನ್ನೋದು ನನ್ಗಂತೂ ಕಾನ್ಫಿಡೆನ್ಸ್ ಇದೆ. ನೋಡ್ಬೋದು. ಎಕ್ಕ ಅಂತ ಟೈಟ್ಲ್ ಕೇಳ್ತಿದಂಗೆ ಫಸ್ಟ್ ನೆನಪಾಗೋದೇ ಎಕ್ಕ ರಾಜಾರಾಣಿ, ಜಾಕಿ ಸಿನಿಮಾದ ಫೇಮಸ್ ಸಾಂಗ್. ಸೊ ಅದೇ ಕಾರಣ ಆಗಿತ್ತಾ ಎಕ್ಕ ಟೈಟ್ಲ್ ಇಡೋಕೆ? ಇಲ್ಲ ಸರ್, ಎಕ್ಕ ಆಕ್ಚುಲಿ ಜಾಕಿ ಪಿಕ್ಚರ್ದು ವರ್ಕಿಂಗ್ ಟೈಟಲ್ ಇತ್ತು. ನಾನು ಸೂರಿ ಸರ್ ಹತ್ರ ಮಾತಾಡಿದಾಗ್ಲೂ, ಇತ್ತೀಚೆಗೆ ಮಾತಾಡ್ತಿರುವಾಗ್ಲೂ ಅವರು ಹೇಳಿದ್ರು ಒಂದು ಜಾಕಿ ಪಿಕ್ಚರ್ದು ವರ್ಕಿಂಗ್ ಟೈಟಲ್ ಇತ್ತು ಅಂತ. ಆಮೇಲೆ ಸಿನಿಮಾದಲ್ಲಿ ಆ ವರ್ಡಿಂಗ್ ಚೆನ್ನಾಗಿದೆ, ಆ ಸೌಂಡಿಂಗ್ ತುಂಬಾ ಚೆನ್ನಾಗಿದೆ. ಎಕ್ಕ ಅನ್ನೋದನ್ನ ಸಿನಿಮಾಗೆ ಸೂಟ್ ಆಯ್ತು. ಸುಮ್ನೆ ಅದನ್ನ ಇಟ್ಕೊಂಡು ಅದಕ್ಕೆ ಕತೆ ಬರೀಲಿಲ್ಲ, ಅದಕ್ಕೋಸ್ಕರ ಎಲ್ಲೂ ಇದು ಮಾಡ್ಲಿಲ್ಲ. ನಾನು ಹೇಳದ್ನಲ್ವಾ, ಎಕ್ಕದು ನಿಮ್ಗೆ ಒಂದ್ ಲೈನ್ ನಿಮ್ಗೆ ಅದೆಲ್ಲ ಹೇಳಿದೆ. ಎಕ್ಕ ಅನ್ನೋದ್ರೆ ಏನು ಅಂದ್ರೆ ರಾಜನ್ ಸೇವ್ ಮಾಡೋದು. ಸೊ ಅದ್ರ ಸುತ್ತಾಡೋ ಅವ್ನಿಗೆ ಏನಕ್ಕೆ ಎಕ್ಕ ಅಂತ ಹೆಸರು ಬರುತ್ತೆ, ಸಿನಿಮಾಗ್ ಬೇಕು, ಅವ್ನ ಕ್ಯಾರೆಕ್ಟರ್ ಹಂಗಿದೆ. ಅಂಡ್ ಆಲ್ಸೋ ಅದೊಂದು ಕಾರ್ಡ್ಸ್ ಆಟದ್ದು ಒಂದು ಚೂರು ಹುಚ್ಚಿರುತ್ತೆ ಹೀರೋಗೆ. ಸೊ ಅದು ಒಂದು ಇಟ್ಕೊಂಡಿದೀವಿ ಅದನ್ನು. ಸೊ ಎಲ್ಲ ಸೆಟ್ ಆಗುತ್ತೆ. ಆಮೇಲೆ ಅದೇ ಮನೆ ಗುರು ಯುವ ಅವರು ಅದೇ ಮನೆ ತಂದವರು. ಸೊ ಅದು ಇನ್ನೂ ಜಾಸ್ತಿ ಜನ ರೀಕಾಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ. ಸರ್, ಎಲ್ಲ ಒಂದ್ ಕಡೆ ನೀವು ಹೇಳಿದ್ರಿ ಎಕ್ಕ ಅಂತಂದ್ರೆ ಏನ್ ಕಾರಣಕ್ಕೆ ಅಂತ. ಮೇ ಬಿ ಈ ಸಿನಿಮಾದಲ್ಲೂ ಅದೇ ತರ ಇರುತ್ತೆ ಸರ್, ಒಬ್ಬ ಸೇನಾನಿ ತರ ಇರ್ತಾನ, ರಾಜನ್ ಕಾಪಾಡೋ ಸೇನಾನಿ ತರ ಈ ಪಾತ್ರ? ಆತರ ಇಲ್ಲ, ಬಟ್ ಅದನ್ನ ಹೇಳ್ಬಿಟ್ರೆ ಇದನ್ನಾಗುತ್ತೆ. ಆತರ ಎಲ್ಲ ಇಲ್ಲ. ಕಂಟೆಂಪರರಿ ಇವತ್ತಿನ ಪಿಕ್ಚರು ಸ್ವಲ್ಪ ಅಂಡರ್ ವರ್ಲ್ಡ್ ಎಲಿಮೆಂಟ್ಸ್ ಜೊತೆಗೆ ಬ್ಯಾಂಗ್ಳೂರ್ ಸಿಟಿ ಲೈಫ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋ ಪಿಕ್ಚರ್. ಬಟ್ ಯಾವ್ದೋ ಕಾರಣಕ್ಕೆ ಅವನ್ಗೆ ಏನೋ ಆಗುತ್ತೆ. ಈ ನಾನೇನಂದ್ರೆ ಎಕ್ಕ ಅನ್ನೋ ಟೈಟಲ್ ಏನಕ್ಕಿದೆ ಅವನಿಗೊಂದು ಅಡ್ರೆಸ್ಟೂ ಆಗಿರುತ್ತೆ ಸಿನಿಮಾದಲ್ಲಿ. ಅದ್ ಜೊತೆಗೆ ಅದಕ್ಕೊಂದು ಸ್ಪಷ್ಟನೇನು ಇದೆ. ಸುಮ್ಮನೆ ಅಡ್ರೆಸ್ಗೋಸ್ಕರ ಟೈಟಲ್ ಇಟ್ಟಿದ್ದಲ್ಲ. ಏನಕ್ಕೆ ಅಂತ ನೀವು ಫೈನಲ್ ಅಲ್ಲಿ ಸಿನಿಮಾ ಇಂದ ಆಚೆ ಬಂತಾರೋ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ಎಕ್ಕ ಅಂತ. ಅಂದ್ರೆ ರಿವಾಲ್ವ್ ಆಗುತ್ತೆ ಅದು ಸುತ್ತ ಅಷ್ಟೇ. ನೀವು ತೆಗೆದುಕೊಳ್ಳುವಂತ ಸ್ಟೋರಿಗಳೆಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅಲ್ಲ ಪ್ರಸ್ತುತ ಇರುವಂತ ಸಮಾಜನೇ ಇಟ್ಕೊಂಡು ತಗೋತಿರೋ ನನ್ನ ಪ್ರಪಂಚದಿಂದ ಇಲ್ಲಿ ತನಕ ಏನೇನಾಗ್ತದೆ ಎಲ್ಲವೂ ಕೂಡ ಸಮಾಜಕ್ಕೆ ತುಂಬಾ ಹತ್ತಿರದಿರುವಂತ ಕಂಟೆಂಟ್ ಆಗಿರುತ್ತೆ. ಸೊ ಎಕ್ಕ ಕತೆ ಏನಾದ್ರು ರಿಯಲ್ ಬೇಸ್ಡ್ ಕಂಟೆಂಟ್ ಆಗಿರುತ್ತೆ ಸರ್? ರಿಯಲ್ ಬೇಸ್ಡ್ ಇಲ್ಲ, ಕೆಲವು ಸೀನ್ಸ್ಗಳು ನೀವು ನೋಡಿರ್ತೀರಾ, ಕೇಳಿರ್ತೀರಾ, ಅಥವಾ ಯಾವ್ದೋ ರಿಯಲ್ ಇನ್ಸಿಡೆಂಟ್ ಇಂದಾನೆ ಬೇಸ್ಡ್ ಅದಲ್ಲ. ಮ್ಯಾಂಗೋ ಪಚ್ಚ ಬಂದು ಕೆಲವು ರಿಯಲ್ ನೈಜವಾದ ಘಟನೆಗಳಿಂದ ಆಧರಿಸಿದ ಚಿತ್ರ. ಬಟ್ ಎಕ್ಕ ಬಂದು ಫಿಕ್ಷನ್ ಬೇಸ್. ಇದನ್ನು ಕಂಪ್ಲೀಟ್ ರೋಹಿತ್ ಮತ್ತೆ ವಿಕ್ರಮ್ ಹತ್ವಾರ್ ಅವರಿಬ್ರು ಬರೆದಿರೋ ಕತೆ. ಕೆಲವೊಂದು ಎಲ್ಲೋ ನೀವು ಹಂಗೆ ಕೇಳಿದ್ರಂತೆ, ಹಿಂಗಿತ್ತಂತೆ ಅಂತ ಕೇಳಿರೋದು ಅದೊಂದು ಇರ್ಬೋದು. ನಿಮ್ಗೆ ಏನಾಗುತ್ತೆ ಅಂದ್ರೆ, ಕತೆ ಬರೀತಿರುವಾಗ ಇನ್ಸ್ಪಿರೇಷನ್ ಎಲ್ಲೋ ಕೇಳಿರ್ತೀರಾ, ಎಲ್ಲೋ ಓದಿರ್ತೀರಾ, ಆ ಥರದನ್ನ ಇಟ್ಕೊಂಡು ಬರಿಬೋದು. ಸೊ ಫುಲ್ ಕಾಲ್ಪನಿಕನೂ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲೋ ಕೇಳಿರ್ತೀರಾ. ಅದನ್ನ ನಾವು
ಸಿನಿಮಾಟಿಕ್ ಆಗಿ ಏನೇನು ಲಿಬರ್ಟಿ ತೊಗೊಂಡು ಏನೇನು ಮಾಡ್ಬೋದು ಮಾಡಿರ್ತೀವಿ. ಬಟ್ ಯಾವುದು ರಿಯಲ್ ಘಟನೆಯಿಂದ ನಾವು ಯಾವುದು ಆಧರಿಸಿಲ್ಲ. ಪ್ಯೂರ್ ಕಮರ್ಷಿಯಲ್ ಕತೆ, ತುಂಬಾ ಕಮರ್ಷಿಯಲ್ ಮೀಟರ್ ಎಲ್ಲೆಲ್ಲಿ ಹೇಳಬೇಕು. ಅದ್ರ ಜೊತೆಗೆ ರೋಹಿತ್ ಪದಕಿ ಅವ್ರದ್ದು ನೀವು ದಯವಿಟ್ಟು ಗಮನಿಸಲಿ, ಕೆಲವೊಂದು ಒಂದ್ ಎರಡು ಕಥೆದಲ್ಲಿ ಆಂಥಾಲಜೀಸ್ ಇರೋದ್ರಿಂದ ಅಥವಾ ಅದ್ರ ರತ್ನನ್ ಪ್ರಪಂಚ ನೋಡಿದಾಗ ಅವ್ರದ್ದು ಒಂದು ಟಚ್ ಇದೆ, ಫ್ಲೇವರ್ ಇದೆ, ಒಂದು ಎಮೋಷನಲ್ ಬಿಟ್ಟಿಲ್ಲ. ಸುಮ್ಮನೆ ಒಂದು ಕಮರ್ಷಿಯಲ್ ಪಿಕ್ಚರ್ ಬೇಕಾಗಿದೆ 2-3 ಸಾಂಗು ಅಥವಾ 2 ಫೈಟ್ ಇದ್ರೆ ಅಲ್ಲ, ಅದು ಒಂದು ಅಂಡರ್ ಕರೆಂಟ್ ಅಲ್ಲಿ ಆ ಒಂದು ಎಮೋಷನಲ್ ಡೆಪ್ತ್ ಹೋಗ್ತಾನೆ ಇರುತ್ತೆ. ಒಂದು ಹೀರೋದು ಏನೋ ಹುಡುಕಾಟ ಇರುತ್ತೆ ಅವ್ನಿಗೆ, ಆ ಏನು ಹುಡುಕಾಟ ಅನ್ನೋದನ್ನ ಸಿನಿಮಾ